ಸರ್ ನಮಸ್ಕಾರ ಸರ್. ನಮಸ್ತೆ ಸರ್, ಇವತ್ತು ಸೆಪ್ಟೆಂಬರ್ 27ನೇ ತಾರೀಕು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರವಾಸಿಗರ ಒಂದು ಈ ನೋಡ್ತಕ್ಕಂಥ ಒಂದು ಸ್ಥಳಗಳು, ಬಹುತೇಕ ಎಲ್ಲ ಸ್ಥಳಗಳ ಬಗ್ಗೆ ತಾವು ಒಂದಿಷ್ಟು ಮಾಹಿತಿಗಳು ಸರ್. ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀರಾ. ಇವತ್ತು ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ. ಇವತ್ತು ಪ್ರವಾಸೋದ್ಯಮ ಸ್ಥಳಗಳನ್ನು ಇವತ್ತು ಅಭಿವೃದ್ಧಿಪಡಿಸುವುದರ ಜೊತೆಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳನ್ನು ಕೊಡುವ ಮೂಲಕ ಆ ಒಂದು ಪ್ರವಾಸ ತಾಣ ಭಾಳ ಅದ್ಭುತವಾಗಿ ಜನರನ್ನು ಆಕರ್ಷಣೀಯವಾಗಿಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಇಡೀ ಭಾರತ ದೇಶದ ಎಲ್ಲ ಸ್ಥಳಗಳು ಕೂಡ ಇವತ್ತು ಪ್ರವಾಸಿ ಸ್ಥಳವಾಗೇ ಇವತ್ತು ಬದಲಾವಣೆಯಾಗಿವೆ. ಐತಿಹಾಸಿಕ ಸ್ಥಳ ಇದೆ ಆಯ್ತಲ್ಲ, ವಿಶ್ವ ಪರಂಪರೆಯನ್ನು ಸಾರಿರ್ತಕ್ಕಂಥ ಸ್ಥಳಗಳಿವೆ. ಮತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಆ ಸ್ಥಳಗಳ ಮಹಿಮೆಯನ್ನು ಪ್ರತಿಯೊಂದು ಹೇಳಲಿಕ್ಕೆ ಹೋದರೆ ನಿಜವಾಗ್ಲೂ ಕೂಡ ಒಂದೊಂದು 100 ಪುಟಗಟ್ಟಲೆ ಕಥೆಯನ್ನು ಬರೀಬೋದು. ಅಂಥ ಒಂದು ಪ್ರವಾಸಿ ತಾಣಗಳು ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಇದೆ. ಅದರಲ್ಲೂ ಕರ್ನಾಟಕದಲ್ಲೂ ಕೂಡ ಪ್ರವಾಸೋದ್ಯಮ ಭಾಳ ಅದ್ಭುತವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದೆ. ಇವತ್ತು ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಹಲವಾರು ವಿನೂತನ ಯೋಜನೆಗಳನ್ನು ಜಾರಿ ತರುವ ಮೂಲಕ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನದಿಗಳು ಹರಿಯುತ್ತಕ್ಕಂಥ ಜಾಗಗಳಾಗಿರ್ಬೋದು, ಬೆಟ್ಟ ಗುಡ್ಡ ಪ್ರದೇಶವಾಗಿರ್ಬೋದು, ಮಹಾಪುರುಷರು ನೆಲೆಗೊಂಡಿರ್ತಕ್ಕಂಥ ಸ್ಥಳಗಳಾಗಿರ್ಬೋದು, ಅಥವಾ ಐತಿಹಾಸಿಕ ಸ್ಥಳಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು. ಸರ್, ಒಂದಷ್ಟು ಉದಾಹರಣೆಗಳು ಸರ್. ದೊಡ್ಡ ಕರ್ನಾಟಕದಲ್ಲಿ ಉದಾಹರಣೆಗೆ ಹಂಪಿ ಇದೆಯಲ್ಲ, ಅದು ವಿಶ್ವ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಸ್ಥಳ. ನಮ್ಮ ಮೈಸೂರು ಅರಮನೆ ಇದೆಯಲ್ಲ, ಅದು ಕೂಡ ವಿಶ್ವ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಸ್ಥಳ. ಅದರಲ್ಲಿ ಬೆಂಗಳೂರಿನ ನಂದಿ ಬೆಟ್ಟ ಇದೆಯಲ್ಲ, ಅದು ಕೂಡ ವಿಶ್ವ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಸ್ಥಳ. ಜೊತೆಗೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಚಾಮರಾಜನಗರ ಭಾಗದಲ್ಲೂ ಕೂಡ ಹಲವಾರು ಪ್ರವಾಸಿ ತಾಣಗಳನ್ನು ಗುರುತಿಸಿಕೊಟ್ಟಿದ್ದಾರೆ. ಅದರಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಆಗಿರ್ಬೋದು, ಮತ್ತು ಬಿಳಿಗಿ ರಂಗಸ್ವಾಮಿಯ ಬೆಟ್ಟ ಆಗಿರ್ಬೋದು, ಅಥವಾ ಚಿಕ್ಕಲ್ಲೂರಿನ ಮಹಾಸಂಸ್ಥಾನದ ಜಾಗ ಆಗಿರ್ಬೋದು, ಅಥವಾ ಮುಡುಕುತೊರೆ ಮಲ್ಲಿಕಾರ್ಜುನ ಸನ್ನಿಧಿ ಆಗಿರ್ಬೋದು, ಅಥವಾ ಗುಂಡ್ಲುಪೇಟೆಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಆಗಿರ್ಬೋದು. ಇವುಗಳೆಲ್ಲವೂ ಕೂಡ ಪ್ರವಾಸಿ ತಾಣವಾಗಿ ಸರ್ಕಾರ ಅವುಗಳನ್ನು ಏನು ಮಾಡಿದೆ, ಒಂದು ವಿಶೇಷ ಅಭಿವೃದ್ಧಿಯ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ. ಅದರಲ್ಲೂ ಕೂಡ ಬಂಡೀಪುರ ಇದೆಯಲ್ಲ, ಅದು ವಿಶ್ವ ಪ್ರಸಿದ್ಧಿಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಪ್ರವಾಸಿ ತಾಣ. ಬಂಡೀಪುರದಲ್ಲಿ ಸಿಗ್ತಾ ಇರ್ತಕ್ಕಂಥ ವನ್ಯಜೀವಿಗಳ ಒಂದು ಆವಾಸ ತಾಣ ಆಗಿರ್ಬೋದು, ಅಥವಾ ಅಲ್ಲಿ ಸಿಗ್ತಾ ಇರತಕ್ಕಂಥ ಔಷಧಿ ಪದಾರ್ಥಗಳಾಗಿರ್ಬೋದು, ಅಲ್ಲಿ ಬೆಳೆದಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮರ ಬೆಟ್ಟ ಗುಡ್ಡಗಳಾಗಿರ್ಬೋದು, ಭಾಳ ವಿಭಿನ್ನತೆಯನ್ನು ಪಡ್ಕೊಂಡಿದೆ. ನಿಜವಾಗ್ಲೂ ಕೂಡ ಭಾಳ ಮೆಚ್ಚುವಂಥದ್ದು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಹೆಸರನ್ನು ಗುರುತಿಸ್ಕೊಂಡಿದೆ. ಆದ್ದರಿಂದ ಇವತ್ತು ವಿಶೇಷವಾಗಿ ಎಲ್ಲ ಪ್ರವಾಸಿಗರು ಕೂಡ ಪ್ರವಾಸಿ ತಾಣಗಳಿಗೆ ಹೋಗುವ ಮೂಲಕ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೂಡ ಸರ್ಕಾರ ಮಾಡಿಕೊಡುವ ನಿಟ್ಟಿನಲ್ಲಿ, ಮತ್ತು ವಿಶೇಷವಾಗಿ ಪ್ರವಾಸಿ ತಾಣಗಳ ಬಗ್ಗೆ ಅವುಗಳ ಸ್ಥಳದ ಮಹಿಮೆಯನ್ನು ತಿಳಿಸುವಂಥ ಅಲ್ಲಲ್ಲಿ ಪ್ರವಾಸಿ ಗೈಡ್ಗಳನ್ನು ಕೂಡ ಇಲಾಖೆ ನೇಮಿಸಿಕೊಂಡಿದೆ. ಆ ಗೈಡ್ಗಳೆಲ್ಲ ಏನು ಮಾಡಬೇಕು ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಸ್ಥಳದ ಮಾಹಿತಿಗಳನ್ನು ಕರಪತ್ರದ ಮೂಲಕ ಆಗಿರ್ಬೋದು, ಪುಸ್ತಕದ ಮೂಲಕ ಆಗಿರ್ಬೋದು, ಅಥವಾ ಹಲವಾರು ಚಾನಲ್ಗಳ ಮೂಲಕ ಆಗಿರ್ಬೋದು ಕೊಡುವಂಥ ಕೆಲಸವನ್ನು ಮಾಡಿದ್ರೆ ನಿಜವಾಗ್ಲೂ ಕೂಡ ಇವತ್ತಿನ ಈ ಒಂದು ಕರ್ನಾಟಕದ ಪ್ರವಾಸೋದ್ಯಮ ಇನ್ನೂ ಕೂಡ ಅಭಿವೃದ್ಧಿ ಪಥದ ಕಡೆಗೆ ಸಾಗ್ತಾ ಇದೆ. ಇವತ್ತು ಪ್ರವಾಸೋದ್ಯಮ ಒಂದು ದೊಡ್ಡ ಉದ್ಯಮವಾಗಿ ಇವತ್ತು ಬದಲಾವಣೆಯಾಗಿದೆ. ಏಕೆಂದರೆ ಪ್ರವಾಸ ಬರ್ತಕ್ಕಂಥ ಸಾರ್ವಜನಿಕರೆಲ್ಲರೂ, ಪ್ರವಾಸಿಗರೆಲ್ಲರೂ ಕೂಡ ಕಟ್ಟುವಂಥ ತೆರಿಗೆ ಆಗ್ಬೋದು, ಸಂಬಂಧಪಟ್ಟಂಥ ಎಲ್ಲ ಖರ್ಚು ವೆಚ್ಚಗಳಾಗ್ಬೋದು, ಅದೆಲ್ಲವೂ ಕೂಡ ಪ್ರವಾಸೋದ್ಯಮ ಇಲಾಖೆಗೆ ಹೋಗ್ತಾ ಒಂದು ದೊಡ್ಡ ಉದ್ಯಮವಾಗಿ ಇವತ್ತು ಅದನ್ನು ಬದಲಾವಣೆ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಪ್ರವಾಸೋದ್ಯಮ ಇನ್ನೂ ಅಭಿವೃದ್ಧಿ ಪಥದ ಕಡೆಗೆ ಸಾಗಬೇಕಾಗಿದೆ. ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡುವ ಮೂಲಕ ಆ ಗೋಪಾಲಸ್ವಾಮಿ ಬೆಟ್ಟದ ಜಾಗದಲ್ಲಾಗಿರ್ಬೋದು, ಅಥವಾ ಬಿಳಿಗಿರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಎಲ್ಲವೂ ಕೂಡ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು, ಮತ್ತು ಪ್ಲಾಸ್ಟಿಕ್ ಬಳಕೆಗಳನ್ನು ನಿಷೇಧ ಮಾಡಬೇಕು, ಮತ್ತು ಅಲ್ಲೆಲ್ಲ ಸರಿಯಾದ ರೀತಿ ಕಸ ವಿಲೇವಾರಿ ಮಾಡುವ ಮೂಲಕ ಆ ಒಂದು ಸ್ಥಾನಗಳನ್ನು ಸ್ವಚ್ಛವಾಗಿಡಬೇಕು, ಮತ್ತು ಎಲ್ಲ ಕಡೆ ಶೌಚಾಲಯ ನಿರ್ಮಾಣವನ್ನು ಕೂಡ ಮಾಡಿಕೊಡ್ಬೇಕು. ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಮತ್ತು ಬಂದಂಥವ್ರಿಗೆ ಹೋಟೆಲ್ ಮತ್ತು ಇನ್ನಿತರ ಉಳ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ವಸತಿ ಸೌಲಭ್ಯಗಳು ಎಲ್ಲ ಸೌಕರ್ಯಗಳನ್ನು ಮಾಡುವ ಮೂಲಕ ಪ್ರವಾಸ ಉದ್ಯಮವನ್ನು ಕೂಡ ಇನ್ನೂ ಅಭಿವೃದ್ಧಿ ಪಥದತ್ತ ಸಾಗಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಬಂಡೀಪುರದ ಮುಂದೆ ಹೋದರೆ
ಊಟಿಯು ಕೂಡ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ತಂಗುದಾಣ. ಊಟಿನಲ್ಲಿ ಹೋಗಿ ಅಲ್ಲಿ ಒಂದು ವಾಸ್ತವ ಹೂಡೋದಿದೆಯಲ್ಲ, ಒಂದು ದೊಡ್ಡ ಪವಾಡ ಮಾಡ್ದಂಗೆ. ಮತ್ತು ನಮ್ಮ ಭಾರತ ದೇಶದಲ್ಲಿ ಗೋವಾ ರಾಜ್ಯವು ಕೂಡ ಅಷ್ಟೇ, ಗೋವಾದಲ್ಲೂ ಕೂಡ ಹೋಗಿ ಎಷ್ಟೋ ಪ್ರೇಮಿಗಳು ಅಲ್ಲಿ ಮತ್ತು ಹೊಸ ವಿನೂತನ ದಂಪತಿಗಳು ಅಲ್ಲಿ ಮೊದಲ ರಾತ್ರಿಯನ್ನು ಆಚರಿಸುವ ಮೂಲಕ ಅಲ್ಲೂ ಕೂಡ ದೊಡ್ಡ ದೊಡ್ಡ ಒಂದು ಪ್ರವಾಸವನ್ನು ಮಾಡುವ ಮೂಲಕ ಅಲ್ಲೂ ಪ್ರವಾಸೋದ್ಯಮಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಜಮ್ಮು ಕಾಶ್ಮೀರ ಆಗಿರ್ಬೋದು, ಮತ್ತು ನಮ್ಮ ಟಿಪ್ಪು ಸುಲ್ತಾನ್ ಅವರ ಸ್ಥಳವೂ ಕೂಡ ಅದು ದೊಡ್ಡ ಪ್ರವಾಸಿ ತಾಣ. ಮತ್ತು ನಮ್ಮ ಕನ್ನಂಬಾಡಿ ಕಟ್ಟೆ, ಕೃಷ್ಣರಾಜ ಸಾಗರ ಡ್ಯಾಮ್ ಇದೆಯಲ್ಲ, ಅದು ಕೂಡ ಪ್ರವಾಸಿ ತಾಣ. ಜೊತೆಗೆ ಹೀಗೆ ಹೇಳ್ತಾ ಹೋದರೆ ಇಡೀ ಕರ್ನಾಟಕದ ಮೂಲೆಗಳಲ್ಲೂ ಕೂಡ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಕರ್ನಾಟಕ ಸರ್ಕಾರ ಒಂದು ವಿನೂತನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಬನ್ನಿ, ಇವತ್ತು ನಾವೆಲ್ಲರೂ ಕೂಡ ವಿಶ್ವ ಪ್ರವಾಸಿ ದಿನವನ್ನು ಆಚರಿಸುವ ಮೂಲಕ ಎಲ್ಲ ಪ್ರವಾಸಿ ಸ್ಥಳಗಳನ್ನು ಕೂಡ ಅಭಿವೃದ್ಧಿ ಪಥದ ಕಡೆ ತೆಗೆದುಕೊಂಡು ಹೋಗೋಣ. ಮತ್ತು ಅವುಗಳನ್ನೆಲ್ಲ ವೀಕ್ಷಣೆ ಮಾಡುವ ಮೂಲಕ ಅವುಗಳ ಒಂದು ವೈಭವವನ್ನು, ಅವುಗಳ ಪರಂಪರೆಯನ್ನು, ಅವುಗಳ ಮಹತ್ವವನ್ನು ಈ ಜಗತ್ತಿಗೆ ಹೇಳಿಕೊಳ್ಳುವ ಮೂಲಕ ನಮ್ಮೂರಿನ ಹೆಮ್ಮೆಯನ್ನು, ನಮ್ಮೂರಿನ ಇತಿಹಾಸವನ್ನು, ನಮ್ಮೂರಿನ ಪರಂಪರೆಯನ್ನು ನಾವು ಈ ನಾಡಿಗೆ, ಈ ಜಗತ್ತಿಗೆ ಸಾರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಪ್ರವಾಸಿಗರೇ ನಿಮ್ಮೆಲ್ಲರಿಗೂ ಶುಭವಾಗಲಿ. ನೀವು ಬಂದಂಥ ಸ್ಥಳಗಳನ್ನು ವೀಕ್ಷಣೆ ಮಾಡಿ ಅಲ್ಲಿಯ ಸೌಂದರ್ಯವನ್ನು ಸವಿಯುವ ಮೂಲಕ, ಅಲ್ಲಿನ ಪರಂಪರೆಯನ್ನು ತಿಳಿಯುವ ಮೂಲಕ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿಯನ್ನು ಉಂಟು ಮಾಡದೆ ಆ ಪ್ರವಾಸಿ ಸ್ಥಾನವನ್ನು ಹಾಗೆ ಇರಲಿಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಿಸಿದಂಥ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನಾನೊಂದು 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಬನ್ನಿ, ನಾವೆಲ್ಲರೂ ಮತ್ತೊಮ್ಮೆ ಬಂಡೀಪುರದತ್ತ ಹೋಗೋಣ, ಇನ್ನೊಂದು ಗೋಪಾಲಸ್ವಾಮಿ ಬೆಟ್ಟದ ಕಡೆ ಹೋಗೋಣ, ನಮ್ಮ ಹಂಪಿಯ ಐಹೊಳೆ ಪಟ್ಟದಕಲ್ಲು, ಮಂಗಳೂರಿನ ಬೀಚ್, ಹಾಗೆ ಇನ್ನಿತರ ಗೋಕರ್ಣ ಆಗಿರ್ಬೋದು, ಎಲ್ಲ ನಮ್ಮ ಐತಿಹಾಸಿಕ ಪರಂಪರೆ ಸಾರುವ ಸ್ಥಳಗಳ ಕಡೆ ಎಲ್ಲ ನೋಡಿ ಬರೋಣ. ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಿ ಆಗಿರ್ಬೋದು, ಮತ್ತು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯ ಸ್ಥಾನ ಆಗಿರ್ಬೋದು, ಹಾಸನದ ಚೆನ್ನಕೇಶ್ವರ ದೇವಸ್ಥಾನ ಆಗಿರ್ಬೋದು, ಎಲ್ಲವನ್ನೂ ಕೂಡ ನೋಡಿಕೊಂಡು ಬರೋಣ. ಇಡೀ ಕರ್ನಾಟಕವೇ ಪ್ರವಾಸಿ ತಾಣವಾಗಿ ಬದಲಾವಣೆ ಆಗ್ತಾ ಇದೆ. ಎಲ್ಲ ಸ್ಥಳಗಳನ್ನ ನೋಡುವ ಮೂಲಕ ನಮ್ಮ ಕರ್ನಾಟಕದ ಮಹಿಮೆಯನ್ನು ರಾಷ್ಟ್ರಾದ್ಯಂತ ಎತ್ತಿ ಹಿಡಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಮಯದಲ್ಲಿ ನನ್ನೊಂದು ಅನಿಸಿಕೆಗಳನ್ನ ಮುಗಿಸ್ತಾ ಇದ್ದೇನೆ. ತುಂಬ ಧನ್ಯವಾದಗಳು ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರೇ. ಭಾಳ ಅದ್ಭುತವಾಗಿ ಈ ಒಂದು ಪ್ರವಾಸದ ಬಗ್ಗೆ ಕುರಿತಾದಂಥ ಒಂದು ಮಾಹಿತಿಗಳನ್ನು ನೀಡಿದರೆ, ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ.